ಸಂಡೂರು ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯೊಬ್ಬರು ಶಾಸಕಿಯಾಗಿದ್ದಾರೆ. ಇದೀಗ ಶಾಸಕಿಯಾಗಿರ್ತಕ್ಕಂಥ ಅನುಕೂಲ ಅವ್ರ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡೋಣ ಬನ್ನಿ. ಮೇಡಮ್, ಸಾಕಷ್ಟು ಜಿದ್ದಾಜಿದ್ದಿ ಕಣ ಇತ್ತು, ಸಾಕಷ್ಟು ಬಾರಿ 4 ಸಾರಿ ತುಕಾರಾಮ್ ಸರ್ ಗೆದ್ದಿದ್ರು ಕೂಡ ಈ ಬಾರಿ ತುಂಬ ಟೈಟ್ ಇತ್ತು ಅನ್ನೋ ಮಾತಿತ್ತು ಸರ್. ಅಲ್ಲ, ನಿಜ. ಈಗ 2023ರಲ್ಲಿ ನಾವು ವಿಧಾನಸಭೆ ಎಲೆಕ್ಷನ್ ಎದುರಿಸಿದ್ವಿ. ಅದಾದ ನಂತರ ಮತ್ತೆ MP ಎಲೆಕ್ಷನ್, ಮತ್ತು ಲೋಕಸಭಾ ಎಲೆಕ್ಷನ್, ಅದಾದ ನಂತರ ಮತ್ತೆ ಒಮ್ಮೆ ಮತ್ತು ವಿಧಾನಸಭಾ ಬೈ ಎಲೆಕ್ಷನ್. ಅಂದರೆ ಸಹಜವಾಗಿ ಜನರಿಗೆ ಏನೋ ಪ್ರತಿ ಬಾರಿ ಏನಪ್ಪ ಅನ್ನಂಗಿತ್ತು. ಆದರೆ ಅದಕ್ಕೆ ಮೀರಿನೂ ಇವತ್ತು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸಗಳಿರ್ಬೋದು, ನಮ್ಮ ಪಕ್ಷ ಕೊಟ್ಟಂಥ 5 ಗ್ಯಾರಂಟಿಗಳಿರ್ಬೋದು, ಆಮೇಲೆ ಎಲ್ಲ ಹಿರಿಯ ನಾಯಕರು ಬಂದು ಇಲ್ಲಿ ಚುನಾವಣಾ ಪ್ರಚಾರ ಮಾಡಿರ್ತಕ್ಕಂಥದ್ದಾಗಿರ್ಬೋದು. ಹಾಗೆಯೇ ನಾವು ನೇರವಾಗಿ ಪ್ರತಿಯೊಬ್ಬ ಕಾರ್ಯಕರ್ತನೊಂದಿಗೆ ಏನು ಒಂದು ಸಂಪರ್ಕ ಇಟ್ಕೊಂಡಿದ್ವಿ, ಎಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿದ್ವಿ, ಅದೆಲ್ಲ ಇವತ್ತು ನಮಗೆ ಫಲ ಕೊಟ್ಟಿದೆ ಅಂತೇಳಿ. ಚುನಾವಣೆಯಲ್ಲಿ ಆರೋಪ ಪ್ರತ್ಯಾರೋಪ ಸ್ವತಃ ಜನಾರ್ದನ್ ರೆಡ್ಡಿ ಅವರೇ ಮನೆ ಮಾಡಿದರು. ಈ ಬಾರಿ ಹೇಗಾದರೂ ಮಾಡಿ ಸೋಲಿಸ್ತೀವಿ ಅನ್ನೋ ಕಣ ತೊಟ್ಟಿದ್ರು, ಅಂದರೆ ಕಂಕಣ ತೊಟ್ಟಿದ್ರು. ನಾನು ಮೊದಲೇ ಹೇಳಿದ್ದೆ ತಮಗೆ, ಜನಾರ್ದನ್ ರೆಡ್ಡಿ ಅವರು ಮನೆ ಮಾಡಿದ್ರೆ ಇಲ್ಲೇನು ನಮ್ಮ ಸಂಡೂರು ಜನ ಬದಲಾಗೋದಿಲ್ಲ, ಇಲ್ಲೇ ಜೀವನ ಮಾಡಿದ್ರು ಕೂಡ ಸಂಡೂರು ಜನ ಬದಲಾಗೋದಿಲ್ಲ. ಜನಾರ್ದನ್ ರೆಡ್ಡಿ ಅವರು ನಮ್ಮ ತಾಲೂಕಿನಲ್ಲಿ ಏನು ಮಾಡೋಗಿದ್ರು ಅಂತ ನಮ್ಮ ಜನಕ್ಕೆ ಇನ್ನೂ ನೆನಪಿದೆ. ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿದ್ದೆ. ಅದನ್ನು ಇವತ್ತು ನಮ್ಮ ಸಂಡೂರು ತಾಲೂಕಿನ ಜನ ಸಾಬೀತುಪಡಿಸಿದ್ದಾರೆ. 2008 ಕೂಡ ಹೀಗೆ ಆಗಿತ್ತು. ಅಂದರೆ ಅವಾಗ ಇಡೀ ಅಖಂಡ ಜಿಲ್ಲೆ 9 ಕ್ಷೇತ್ರದಲ್ಲಿ BJP ಗೆದ್ದಿದ್ರು ಕೂಡ ಸಂಡೂರಲ್ಲಿ ಮಾತ್ರ ತುಕಾರಾಮ್ ಆಗಿದ್ದರು. ಈಗ ಮತ್ತೆ ಇತಿಹಾಸ ಮರುಕಳಿಸ್ತು ಅಂತ. ನಿಜ. ನಮ್ಮ ಸಂಡೂರು ತಾಲೂಕಿನ ಜನ ಯಾವತ್ತೂ ಕಾಂಗ್ರೆಸ್ ಪಕ್ಷವನ್ನು ಕೈ ಬಿಡೋದಿಲ್ಲ. ಯಾಕಂದರೆ ಅಲ್ಲಿ ಒಂದು ರಾಜಕೀಯ ಶಿಸ್ತು ಸಂಪ್ರದಾಯ ಇದೆ, ಅದು ಗೋರ್ಪಡೆಯವರು ಆಗಿರ್ತಕ್ಕಂಥದ್ದು. ಅದ್ರ ಮೇಲೆ ಇವತ್ತು ನಮ್ಮ ಸಂಸದರು ಮತ್ತು ಸಂತೋಷ್ ಲಾಡ್ ಅವರು ಆಡಳಿತ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇವತ್ತು ಆ ಹಿರಿಯರ ಮಾರ್ಗದರ್ಶನದಲ್ಲಿ ನಾನು ಕೂಡ ಮುಂದೆ ಅದೇ ರೀತಿಯಾದ ಒಂದು ಆಡಳಿತವನ್ನು ಕೊಡಬೇಕು, ಎಲ್ಲರ ಪ್ರೀತಿ ವಿಶ್ವಾಸಗಳನ್ನು ಗಳಿಸ್ಕೊಂಡು, ಹಾಗೆಯೇ ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರನ್ನು ಒಗ್ಗಟ್ಟಾಗಿ ತಗೊಂಡು ಹೋಗ್ತಕ್ಕಂಥ ಒಂದು ಜವಾಬ್ದಾರಿ ನನ್ನ ಮೇಲಿದೆ. ಅದಕ್ಕೆ ತಕ್ಕಂತೆ ನಾನು ಮುಂದಿನ ದಿನಗಳಲ್ಲಿ ನಡ್ಕೊಳ್ತೀನಿ ಅಂತಕ್ಕಂಥ ಹೇಳ್ತೀನಿ. ಕೊನೆಯದಾಗಿ ಮೇಡಮ್, ಅಭ್ಯರ್ಥಿ ಹನುಮಂತ ಅವರು ಮತ್ತು ಜನಾರ್ದನ್ ಇಬ್ಬರು ಒಂದು ಆರೋಪ ಮಾಡಿದರು, ದುಡ್ಡು ಹಂಚಿದ್ರು, ಗ್ಯಾರಂಟಿ ಯೋಜನೆ ಹಣವನ್ನು ಕೊನೆ ಬಾರಿಗೆ ಹಾಕಿದ್ರು, ಅದೆಲ್ಲವನ್ನು ಏನೋ ಒಂದು ಗಿಮಿಕ್ಸ್ ಮಾಡಿದ್ರು ಅನ್ನೋಂಥ ಮಾತು ಆರೋಪ ಮಾಡಿದರು. ನಾವು ದುಡ್ಡು ಹಂಚಿ 1 ಬಾರಿ ಗೆಲ್ಬೋದು, 2 ಬಾರಿ ಗೆಲ್ಬೋದು. ಸತತವಾಗಿ ಜನ ಬರೀ ದುಡ್ಡಿಗೆ ಮಾರು ಹೋಗೋದಿಲ್ಲ. ಅಲ್ಲಿ ಸ್ವಲ್ಪ ಅಭಿವೃದ್ಧಿ ಕೆಲಸ ಕೂಡ ಆಗಿದ್ದರೆ ಜನ ಒಪ್ತಾರೆ. ನಾವು ಯಾವುದೇ ರೀತಿಯಾದ ಜನರಿಗೆ ದುಡ್ಡಿನ ಆಮಿಷ ತೋರಿಸಿಲ್ಲ. ನಮ್ಮಲ್ಲಿ ನಮ್ಮ ಸಂಡೂರು ತಾಲೂಕಿನಲ್ಲಿ ಪ್ರಜ್ಞಾವಂತ ಮತದಾರರು ಇದ್ದಾರೆ. ಅವರು ಯಾವುದೇ ರೀತಿಗೆ ತಮ್ಮನ್ನು ತಾವು ದುಡ್ಡಿಗೋಸ್ಕರ ಮಾರ್ಕೊಳ್ಳೋಂಥ ಜನ ಇಲ್ಲ. ಏನಂದರೆ ಅವ್ರು ನಾಡಿ ಮಿಡಿತ ಗೊತ್ತಿರ್ತಕ್ಕಂಥ ನಾಯಕರು ಅವ್ರನ್ನ ಇಷ್ಟಪಡ್ತಾರೆ. ಹಾಗೆಯೇ ಸ್ಥಳೀಯವಾಗಿ ಏನು ಅಭಿವೃದ್ಧಿ ಕೆಲಸಗಳು ಮಾಡಿದರು, ನಿರಂತರವಾಗಿ ಜನರ ಕಷ್ಟ ಸುಖಗಳಿಗೆ ಯಾರು ಸ್ಪಂದಿಸಿದರು ಅಂತಲೇ ಇವತ್ತು ಆಯ್ಕೆ ಮಾಡಿ ಅವರ ಆರೋಪಗಳಿಗೆ ನಮ್ಮ ಜನನೇ ಉತ್ತರ ಕೊಟ್ಟಿದ್ದಾರೆ ಈ ಚುನಾವಣೆಯಲ್ಲಿ ಅಂತ ಹೇಳಿದ್ರು. ಇದು ಕಾಂಗ್ರೆಸ್ನ ವಿನ್ನಿಂಗ್ ಕ್ಯಾಂಡಿಡೇಟ್ ಅನ್ನಪೂರ್ಣ ಅವರು ಹೇಳ್ತಕ್ಕಂಥ ಒಂದು ಮಾತು ಅಂದರೆ, ನಾವು ಮಾಡತಕ್ಕಂಥ ಅಭಿವೃದ್ಧಿ ನಮ್ಮ ಕೈ ಹಿಡಿದ ಅನ್ನೋ ಮಾತನ್ನು ಅವರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಮೀರ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.